ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೇಷ್ಮಾ ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಹಸಿ ಬಟಾಣಿ ಮತ್ತು ಆಲೂಗಡ್ಡೆಯನ್ನು ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಹಸಿ ಬಟಾಣಿ ಸಾರು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಹಸಿ ಬಟಾಣಿ ಮತ್ತು 2 ಆಲೂಗಡ್ಡೆನ ಬೇಯಿಸಿ ತಗೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಕುಕ್ಕರಲ್ಲಿ ಒಂದು ವಿಶಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೆಕ್ಸ್ಟ್ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಟೊಮೆಟೊ ಹಾಕ್ಕೋತೀನಿ, ಒಂದು ಈರುಳ್ಳಿ ಹಾಕ್ಕೋತೀನಿ, ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋತೀನಿ, ಸ್ವಲ್ಪ ಅರಿಶಿಣ ಹಾಕ್ಕೋತೀನಿ, ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ, ಚೂರು ಹುಣಸೆ ಹುಳಿ ಹಾಕ್ಕೋತೀನಿ, ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೋತೀನಿ, 1.5 ಸ್ಪೂನ್ ಖಾರದ ಹುಡಿ ಹಾಕ್ಕೋತೀನಿ, 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೊಂಡಿದ್ದೀನಿ. ತಪ್ಪಲೆಗೆ ಎಣ್ಣೆ ಹಾಕ್ಕೊಂಡು ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ಕೊಳ್ಳೋಣ. ಈಗ ಬೇವು ಸೊಪ್ಪು, ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಈಗ ಒಂದು ಈರುಳ್ಳಿ ಹಾಕ್ಕೋತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗಿದೆ. ಟೊಮೆಟೊ ಹಾಕ್ಕೊಳ್ಳೋಣ. ಒಂದು ಟೊಮೆಟೊ ಹಾಕ್ಕೋತೀನಿ. ಟೊಮೆಟೊನೂ ಚೆನ್ನಾಗಿ ಬೇಯಬೇಕು. ಟೊಮೆಟೊ ಚೆನ್ನಾಗಿ ಬೆಂದಿದೆ. ಇವಾಗ ಬೇಯಿಸಿರೋದನ್ನು ಹಾಕ್ಕೋತೀನಿ. ಇದಕ್ಕೆ ಇವಾಗ ರುಬ್ಬಿಟ್ಟಿರೋದನ್ನು ಹಾಕ್ಕೊಳ್ಳೋಣ. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ಈ ಸಾರನ್ನ ಸ್ವಲ್ಪ ಗಟ್ಟಿಯೇ ಇರಬೇಕು. ಮಿಕ್ಸಿ ಜಾರಿಗೆ 1 ಗ್ಲಾಸಷ್ಟು ನೀರು ಇಕ್ಕೊಂಡು ಒಯ್ಕೋತೀನಿ. ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೋತೀನಿ. ಎಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ. ಇವಾಗ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳೋಣ. ಚೂರು ಉಪ್ಪು ಹಾಕ್ಕೋತೀನಿ, ಯಾಕಂದರೆ ಬಟಾಣಿ ಬೇಯಿಸುವಾಗ ಚೂರು ಉಪ್ಪು ಹಾಕಿದ್ದೆ. ಇವಾಗ ಇದಕ್ಕೆ ರುಚಿ ನೋಡಿಬಿಟ್ಟು ಖಾರ ಬೇಕು ಅಂದರೆ ಏನು ಬೇಕು ಅಂದರೂ ಇವಾಗ ಹಾಕ್ಕೋಬೋದು. ಖಾರ, ಉಪ್ಪು, ಹುಳಿ ಕಮ್ಮಿ ಆಗಿದ್ದರೆ ಹಾಕ್ಕೋಬೋದು. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಕುದೀತಿದೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ. ಇವಾಗ ಹಸಿ ಬಟಾಣಿ ಆಲೂಗಡ್ಡೆ ಸಾರು ರೆಡಿಯಾಗಿದೆ. ಈಗ ಹಸಿ ಬಟಾಣಿ ಆಲೂಗಡ್ಡೆ ಸಾರು ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ.